ಅವನೇನ್ ತಪ್ಪು ಮಾಡಿದ್ದಾನೆ ಸರ್? ಕೊಲೆ. ಕೊಲೆನಾ? ನನಗ್ ಗೊತ್ತು, ನೀನೇ ತಾನೇ ಅವನಿಗೆ ರೈಟ್ ಹ್ಯಾಂಡು. ಆ ಕೊಲೆಯಲ್ಲಿ ನೀನು ಭಾಗಿಯಾಗಿದ್ಯಾ, ನನಗ್ ಗೊತ್ತು. ಗನ್ನೆಲಿ 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 ಕಾನ್ಸ್ಟೇಬಲ್ ಗನ್ನೆಲಿ. ಮತ್ತೆ ಮರ್ತ್ ಬಂದ್ರ? ಟಾರ್ಚರ್ ಕೊಟ್ಟು ನಾವೇನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಡೆದಿರೋದ್ ಕೊಲೆ. ಮರ್ಯಾದೆಗೆ ಬಾಯ್ ಬಿಡ್ತೀಯಾ ಇಲ್ವಾ? ನನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ನೀನೇ ತಾನೇ ಅವನಿಗೆ ಕೊಲೆಗೆ ಸ್ಕೆಚ್ ಕೊಟ್ಟಿದ್ದು, ಹೇಳು. ಸರ್, ನನ್ನ ಹತ್ರ ಒಂದ್ ಸ್ಕೆಚ್ ಪೆನ್ನು ಇಲ್ಲ. ಇನ್ ಸ್ಕೆಚ್ ಎಲ್ಲಿಂದ ಹಾಕ್ಲಿ? ಪ್ಲೀಸ್ ನನ್ನ ಬಿಟ್ಬಿಡಿ ಸರ್. ಏನು ಸ್ಕೆಚ್ ಪೆನ್ನು ಇಲ್ಲ, ಪೆನ್ಸಿಲ್ ಇಲ್ಲ ನನ್ನ ಹತ್ರ ಬರೆಯೋದಿಕ್ಕೆ ಅಂತ ಹೇಳ್ತಾ ಇದ್ಯಾ? ದೊಡ್ಡ VIP ನ ಸಾಯಿಸೋದಕ್ಕೆ ಸ್ಕೆಚ್ ಕೊಟ್ಟಿರೋದು ನೀನು. ನೀನೇ ಏವನ್ನು? ಸರ್, ನಮ್ ತಾಯಣೆಗೂ ಗೊತ್ತಿಲ್ಲ ಸರ್. ಇಲ್ಲ ಸರ್. ಸರ್ ಫಸ್ಟ್ ನಿನ್ಗೊಂದ್ ವಿಷಯ ಗೊತ್ತಾ? ಬೈರನ್ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ಮೇಲಿಂದ ಆರ್ಡರ್ ಆಗಿದೆ. ನೀನೇ ತಾನೇ ಮಾಸ್ಟರ್ ಮೈಂಡ್ ಇನ್ಸ್ಪೆಕ್ಟರ್. ಇವನ್ನ ಮೊದ್ಲು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಮಿನಿಮಮ್ 20 ವರ್ಷ ಜೈಲ್ ಶಿಕ್ಷೆ ಆಗ್ಬೇಕು. ಹಾಯ್ ನೋಡಿ ಸರ್. ಬೇಡ ಸರ್, ನಿಮ್ಗೆ ಕಾಲಿಗೆ ಬೀಳ್ತೀನಿ ಸರ್. ನಾನಂತವನಲ್ಲ ಸರ್. ಸರ್, ನಾನು ಅವನ ಜೊತೆ ಓಸಿ ಎಣ್ಣೆ ಹೊಡಿಯೋ ಓಸಿ ಗಿರಾಕಿ ಸರ್. ಅವನ್ ಯಾರೋ ಒಂದ್ ಹುಡುಗಿ ಹುಡ್ಕೊಂಡ್ ಬಂದಿದ್ಲು ಸರ್. ಆ ಹುಡುಗಿ ಹುಡಿಕೊಂಡ್ ಬಂದಾಗ್ಲೇ ಕಡೆ ಸರಿ ನೋಡಿರೋದವನ್ನ. ಮತ್ತೆ ನಾನು ಅವ್ನು ನೋಡೇ ಇಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ತಪ್ಪು ಮಾಡಿರೋರೆಲ್ಲ ಅದನ್ನೇ ಹೇಳೋದು, ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ. ನಿಜ ಹೇಳೋ. ಇಲ್ಲ ಸರ್, ನನ್ ಮಾತನ್ನ ನಂಬಿ. ಕೊಲೆ ಮಾಡಿರೋರು ಯಾರಾದ್ರೂ ನಿಜ ಒಪ್ಕೊಳ್ತಾರ ಇನ್ಸ್ಪೆಕ್ಟರ್? ಒಪ್ಕೊಳ್ತಾರ? ಇಲ್ಲ ನೋಡು ಇನ್ಸ್ಪೆಕ್ಟರ್ ಸರ್. ನೀವಿಬ್ರು PC. ಇವನ್ನ ಬರೀ ಕೋರ್ಟ್ ಮೆಟ್ಲು ಹಚ್ಚೋದಲ್ಲ, ಏರೋಪ್ಲೇನ್ ಹಚ್ಚಿ ಕೋರ್ಟಿಗೆ ಕಳ್ಸಿ. ಅಯ್ಯಯ್ಯೋ ಸರ್. ಸರ್, ಆಮೇಲೆ ಒಪ್ಕೊಳ್ತಾ ಇದ್ರೆ? ಆಮೇಲೆ ಒಪ್ಕೊಳ್ತಿದ್ರೆ ಏನ್ ಮಾಡೋದು? ಸರ್, ಇಂಥವ್ರಿಗೆಲ್ಲ ಏರ್ ಟಿಕೆಟ್ ದುಡ್ಡು ಏನಕ್ಕೆ ಸರ್ ವೇಸ್ಟ್ ಮಾಡ್ಬೇಕು? ಎನ್ಕೌಂಟರ್ ಮಾಡ್ಬಿಡೋಣ ಸರ್. ಶೂಟ್ ಮಾಡ್ಬಿಡಿ ಸರ್, ಬಿಡ್ಬಿಡಿ ಸರ್. ಶೂಟ್ ನೋಡಿ ಸರ್. ನಿಜ ಹೇಳು, ಬೈರ ಎಲ್ಲಿ? ಸರ್, ಎನ್ಕೌಂಟರ್ ಮಾಡೋಷ್ಟು ದೊಡ್ಡವ್ ನಾನಲ್ಲ ಸರ್. ಅಷ್ಟು ದೊಡ್ಡ ಅಪರಾಧ ಮಾಡಿಲ್ಲ. ನನ್ನನ್ನ ಬಿಟ್ಬಿಡಿ ಸರ್. ಬಿಡ್ಬೇಡಿ. ಕೇಳಿ ಅವನ್ನ. ಕೇಳಿ. ಬೈರ ಎಲ್ಲಿ? ಬೈರ ಎಲ್ಲಿ? ಬೈರ ಎಲ್ಲಿ? ಬೈರ ಎಲ್ಲಿ? ಗೊತ್ತಿಲ್ಲ ಸರ್. ಇವನ್ನ ಇನ್ಸ್ಪೆಕ್ಟರ್ ಇವನ್ನ ಮೊದಲು ಸ್ಟೇಷನ್ ಕಳ್ಸಿ. ನಡಿಯ. ಸರ್ ಬೇಡ ಸರ್, ನನ್ನನ್ನ ಸ್ಟೇಷನ್ ಕರ್ಕೊಂಡೋಗಿ ಏನ್ ಮಾಡ್ತೀರಾ? ಏನ್ ಮಾಡ್ತೀವಾ? ಆ ಬೈರ ನೀನು ಕಾಲ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದ್ ಬೇಡ್ವಾ? ಅಲ್ಲಿವರೆಗೂ ನೀನ್ ಕಸ್ಟಡಿನಲ್ಲೇ ಇರ್ತೀಯ. ನೀನು ಟಾರ್ಚರ್ ಆಗ್ತಾನೆ ಇರುತ್ತೆ. ಬೇಡ ಸರ್, ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್. ನಮ್ಮಮ್ಮಂಗ್ ನಾನು ಒಬ್ನೇ ಸರ್ ಮಗ. ನಮ್ಮಮ್ಮಂಗ್ ವಿಷಯ ಗೊತ್ತಾದ್ರೆ ಒಂದೇ ಕಣ್ಣಲ್ಲಿ ಹತ್ಬಿಡ್ತಾಳೆ ಸರ್. ಸರ್ ನನ್ ಮೇಲ್ ನೋಡೋದಕ್ ಮಾತ್ರ ಟೆರರ್ ಸರ್. ಒಳಗಡೆ ಫುಲ್ಲು ಪುಕ್ಲ ಸರ್. ಆ ಬೈರ ಏನಾದ್ರೂ ಫೋನ್ ಮಾಡಿದ್ರೆ ನಾನೇ ನಿಮಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ ಸರ್. ದಯವಿಟ್ಟು ನನ್ನ ಮಾತನ್ನ ನಂಬಿ ಸರ್. ಸರ್, ನಾವ್ ಯಾಕಪ್ಪ ನಿನ್ನ ನಂಬೇಕು? ಸರ್, ಹೀಗಂದ್ರೆ ಹೇಗೆ ಸರ್? ನಂಬಿಕೆನೆ ಅಲ್ವಾ ಸರ್ ಜೀವನ? ಸರಿ, ನಾನು ನಿನ್ನ ನಂಬ್ತೀನಿ. ಥ್ಯಾಂಕ್ ಯು ಸರ್. ಯಮರ್ಸಲ್ಲ ತಾನೆ? ನಮ್ ತಾಯಣೆ ಇಲ್ಲ ಸರ್. ನಿನ್ ನಂಬರ್ ಕೊಡು. ನನ್ನ ನಂಬರ್ ಯಾಕೆ ಸರ್? ನಿನ್ಗ ಬೈರ ಕಾಲ್ ಮಾಡಿದ್ರೆ ಅಥವಾ ಅವ್ನ ವಿಷಯ ಗೊತ್ತಾದ್ರೆ ನೀನೇ ನನಗೆ ಪಾರಿವಾಳ ಕಳಿಸ್ತೀಯಾ? ಇನ್ಫಾರ್ಮ್ ಮಾಡ್ಬೇಕು ತಾನೆ? ಮಾಡ್ತೀನಿ ಸರ್. ಸರ್, ನಿಮ್ ನಂಬರ್ ಕೊಡಿ ಸರ್. ತಗೋ. ನೋಟ್ ಡೌನ್ ಮಾಡ್ಕೋ. ಸರ್ ಇರಿ ಸರ್. ಏನಾಯ್ತು? ನೀನ್ ಪುಣ್ಯಕೋಟಿ ವಂಶಸ್ಥ. ನಾವ್ ನಂಬರ್ ಕೊಟ್ಬಿಡ್ಬೇಕಂತೆ. ನೀನ್ ಫೋನ್ ಮಾಡಿ ಅವ್ನ ವಿಷಯ ಹೇಳ್ಬಿಡ್ತೀಯಂತೆ. ಸರ್, ನಾವ್ ಯಾಕೆ ಸರ್ ನಮ್ ನಂಬರ್ ಅವನು ಕೊಡ್ಬೇಕು? ಅವನೇ ಅವ್ನ ನಂಬರ್ ನಮಗ್ ಕೊಡ್ಲಿ ಸರ್. ನಾನು ಹೇಳ್ತೀನಿ, ನೀವು ನಂಬರ್ ತಗೊಳ್ಳಿ. ನೋಟ್ ಡೌನ್ ಮಾಡ್ಕೊಳ್ಳಿ. ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳೋ. SMS ಕಳಿಸ್ಕೋ. ಇವಾಗ ಒಂದ್ ನಂಬರ್ಗೆ SMS ಕಳಿಸ್ತಾರೆ. ಅದೇ ನಮ್ ನಂಬರ್ ಸೇವ್ ಮಾಡ್ಕೋ. ಆಯ್ತು ಸರ್. ಆಯ್ತು.